ನೋಡಿ, ದೇಶಾದ್ಯಂತ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಹುಲಿ ಗಣಪತಿ. ಇನ್ನು ಈ ಒಂದು ಕಾರ್ಯ ಸೋಮವಾರದಿಂದ ಆರಂಭ ಆಗ್ತಾ ಇದೆ. ಕರ್ನಾಟಕದಲ್ಲಿ ಗಣಪತಿಗಾಗಿ 9276 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇನ್ನು ರಾಷ್ಟ್ರೀಯ ಹುಲಿ ಸ್ಥಿತಿಗತಿ ಮೌಲ್ಯಮಾಪನ ಸಂಸ್ಥೆಯು 2006 ರಿಂದ 2022 ರವರೆಗೆ 5 ಬಾರಿ ಈ ಒಂದು ಗಣತಿ ನಡೆಸಿದ್ದು, 2022 ರ ವರದಿ ಪ್ರಕಾರ ದೇಶದಲ್ಲಿ 3682 ಹುಲಿಗಳು ಇವೆ. ವಿಶ್ವದ 70% ಹುಲಿಗಳು ಈ ಒಂದು ಭಾರತದಲ್ಲಿ ಇರುವಂತದ್ದು. 2018 ರ ಅವಧಿಯಲ್ಲಿ 524 ಹುಲಿಗಳ ಜೊತೆ ಕರ್ನಾಟಕ 2ನೇ ಸ್ಥಾನದಲ್ಲಿ ಇತ್ತು. ಪ್ರಸ್ತುತ ಕರ್ನಾಟಕ 563 ಹುಲಿಗಳನ್ನು ಹೊಂದಿದ್ದು, ಮಧ್ಯಪ್ರದೇಶದ ನಂತರ 2ನೇ ಅತಿದೊಡ್ಡ ವನ್ಯ ಹುಲಿಗಳ ಸಂಖ್ಯೆ ಹೊಂದಿದೆ. ಇನ್ನು ಈ ಒಂದು ಸಮೀಕ್ಷೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಮಾಂಸಾಹಾರಿ ಪ್ರಾಣಿಗಳ ಕುರುಹುಗಳ ಸಮೀಕ್ಷೆಯನ್ನ ಪ್ರತಿದಿನ ಅರಣ್ಯ ರಸ್ತೆಗಳಲ್ಲಿ, ಕಾಲು ಹಾದಿಗಳಲ್ಲಿ ಕನಿಷ್ಠ 5 ಕಿಲೋಮೀಟರ್ ನಡೆಯುವ ಮೂಲಕ 3 ದಿನ ನಡೆಸಲಾಗುತ್ತೆ. ಇನ್ನು ಪರೋಕ್ಷ ಕುರುಹುಗಳ ಮೂಲಕ ಒಂದು ಪ್ರದೇಶದಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಉಪಸ್ಥಿತಿ ಪತ್ತೆ ಹಚ್ಚಲು ಮತ್ತು ದಾಖಲಿಸಲು ಈ ಸಮೀಕ್ಷೆ ನಡೆಸಲಾಗುತ್ತೆ. ಇನ್ನು ಪ್ರಮುಖವಾಗಿ ಮಾಂಸಾಹಾರಿಗಳಾಗಿರುವಂತಹ ಹುಲಿ, ಚಿರತೆ, ಕಾಡುನಾಯಿ, ನರಿ, ತೋಳಗಳು ಮತ್ತು ಬೃಹತ್ ಸಸ್ಯಾಹಾರಿಗಳಾದ ಆನೆ ಮತ್ತು ಕಾಟಿಗಳ ಕುರುಹುಗಳನ್ನು ದಾಖಲಿಸಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಈ ಸಮೀಕ್ಷೆಯನ್ನ 54 ಅರಣ್ಯ ವಿಭಾಗಗಳಲ್ಲಿ, ವನ್ಯಜೀವಿ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗಗಳು 2 ಸೇರಿ 2 ಹಂತಗಳಲ್ಲಿ ಆಯೋಜಿಸಲಾಗಿದೆ. ಜನವರಿ 5 ರಿಂದ 7 ರವರೆಗೆ 38 ಅರಣ್ಯ ವಿಭಾಗಗಳಲ್ಲಿ, ಜನವರಿ 15 ರಿಂದ 17 ರವರೆಗೆ 14 ಅರಣ್ಯ ವಿಭಾಗಗಳಲ್ಲಿ, ಇನ್ನು ಜನವರಿ 27 ರಿಂದ 30 ರವರೆಗೆ 10 ಅರಣ್ಯ ವಿಭಾಗಗಳಲ್ಲಿ ನಡೆಸಲಾಗುತ್ತೆ. ಫೆಬ್ರವರಿ 2 ರಿಂದ 5 ರವರೆಗೆ 7 ಅರಣ್ಯ ವಿಭಾಗಗಳಲ್ಲಿ ಸಮೀಕ್ಷೆ ಕೂಡ ನಡೆಯಲಿದ್ದು, ಈ ಕಾರ್ಯಕ್ಕಾಗಿ ಸುಮಾರು 9276 ಸಿಬ್ಬಂದಿ ನಿಯೋಜಿಸಲಾಗಿದೆ.